ಜಿನುಗು ಮಳೆ ಹಾಡು, ವಾತಾವರಣ, ಮಳೆ ವಾತಾವರಣ ಅದು ಇಮ್ಯಾಜಿನ್ ಮಾಡಿ ನಾನು ಹಾಡು ಹಾಡಿದ್ದೆ. ಅವಿನಾಶ್ ಬಾಸುದ್ಕರ್ ಸರ್ ಅವರು ಕಂಪೋಸ್ ಮಾಡಿದ್ದಾರೆ, ಜತನ್ ದರ್ಶನ್ ಅವರು ಮ್ಯೂಸಿಕ್ ಅರೇಂಜ್ ಮಾಡಿದರು ಈ ಹಾಡಿಗೆ. ಆ್ಯಂಡ್ ಕೀರ್ತನ್ ಹೊಳ್ಳ ಅವರು ಇನ್ನೂ ಹಾಡಿದ್ದಾರೆ ಹಾಡು, ಮೇಲ್ ಸಿಂಗರ್ ಕೀರ್ತನ್ ಹೊಳ್ಳ. ಐ ಥಿಂಕ್ ಹಿ ಡಿಡ್ ನಾಟ್ ಕಮ್ ಟು ದಿಸ್ ಈವೆಂಟ್ ಅಲ್ವಾ, ಬಟ್ ತುಂಬ ಸುಮಧುರವಾಗಿ ಅವರು ಹಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ತುಂಬ ಇಷ್ಟ ಆಯಿತು ಈ ಹಾಡು, ಈ ಪ್ರಾಸೆಸ್ ಹೆಂಗಾಯಿತು ಅಂತ. ಕಂಪೋಸಿಷನ್ ಟು ಲಿರಿಕ್ಸ್ ಎಲ್ಲ, ಆ ಹಾಡಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಹೇಗೆ ಅರೇಂಜ್ ಮಾಡಿದ್ದಾರೆ, ವಿಡಿಯೋ ಶೂಟ್ ಹೇಗೆ ಮಾಡಿದ್ದಾರೆ, ಇಟ್ಸ್ ಸೋ ರಿಲೇಟಬಲ್. ನನಗೆ ತುಂಬ ತುಂಬ ಇಷ್ಟ ಆಯಿತು ಆ್ಯಸ್ ಅ ಸಿಂಗರ್. ಇವಾಗ ಜಿ ಕನ್ನಡ ವೇದಿಕೆಯಲ್ಲಿ ಒಬ್ಬ ಪುಟ್ಟ ಹುಡುಗಿಯಾಗಿ ಕಾಲಿಟ್ಟು, ಜೊತೆಗೆ ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಜರ್ನಿನ ಸಾಗಿಸ್ಕೊಂಡು ಬಂದಿದ್ದೀರಾ. ಸೊ ಆವಾಗ ಜಿ ಕನ್ನಡದಲ್ಲಿ ಒಬ್ಬ ಸಿಂಗರ್ ಆಗಿ ಆಗಬೇಕು, ಬೆಳಿಬೇಕು ಅನ್ನೋ ಹಂಬಲ ಇತ್ತು. ಬಟ್ ಇವಾಗ ಬೆಳೆದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಸೊ 2015 ಜಿ ಕನ್ನಡ ಸೀಸನ್ 10 ನಾನು ಬಂದೆ ಹಾಡೋಕ್ಕೆ. ಆ್ಯಂಡ್ ಸಿನ್ಸ್ ದೆನ್ ನಾನು ನನಗೆ ಆ್ಯಕ್ಚುಲಿ ಐ ಮೀನ್ ದೇವರು ಹ್ಯಾಸ್ ಬೀನ್ ವೆರಿ ಕೈಂಡ್ ನನ್ನ ಮೇಲೆ. ಸೊ ಫಸ್ಟ್ ಮ್ಯೂಸಿಕ್ ಕಂಪೋಸರ್ ನನಗೆ ಅವಕಾಶ ಕೊಟ್ಟಿದ್ರು, ಆ್ಯಂಡ್ ದಟ್ ವಾಸ್ ನಮ್ಮ ಅರ್ಜುನ್ ಜನ್ಯ ಸರ್. ಸೊ ಫ್ರಮ್ ದೇರ್ ಸ್ಟಾರ್ಟಿಂಗ್ ಟಿಲ್ ನೌ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಎವ್ರಿ ಡೇ ಒಂದು ಕಲಿಯೋಕ್ಕೆ ಒಂದು ಆಸೆ ಇರುತ್ತಲ್ವ, ದಟ್ ಆ ಝೀಲಲ್ಲಿ ನಾವು ಯುನೋ ವಿ ಗೋ ವಿತ್ ದ್ಯಾಟ್. ನಾವು ಹೋಗ್ತಾ ಇರ್ತೀವಿ ನಾವು ಆ ಲರ್ನಿಂಗ್ ಪ್ರಾಸೆಸ್ಗೆ. ಆ್ಯಂಡ್ ವಿ ಆರ್ ಆಲ್ಸೋ ಗೆಟಿಂಗ್ ಓಲ್ಡ್. ನಾವು ವಯಸ್ಸು ಆಗ್ತಾ ಇದೆಪ್ಪ ಗೋವಿಂದ. ಬಟ್ ಜೋಕ್ಸ್ ಅಪಾರ್ಟ್, ನನಗೆ ಕಲಿಯೋಕ್ಕೆ ತುಂಬ ಇಷ್ಟ. ಸೊ ಲರ್ನಿಂಗ್ ನ್ಯೂ ಥಿಂಗ್ಸ್ ಎವ್ರಿ ಸಿಂಗಲ್ ಡೇ ನನಗೆ ತುಂಬ ಇಷ್ಟ. ಸೊ ವೆರಿ ಗ್ರೇಟ್ಫುಲ್, ತುಂಬ ತುಂಬ ಗ್ರೇಟ್ಫುಲ್. ನಾಟ್ ಜಸ್ಟ್ ಟು ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ಬಟ್ ಅಭಿಮಾನಿಗಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಟಿಲ್ ನಾವು ಕೊಡ್ತಾ ಇರ್ತಾರೆ. ಸೊ ತುಂಬ 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 ಧನ್ಯವಾದಗಳು. ನೀವು ಜಿ ಕನ್ನಡ ಒಂದು ಪ್ಲ್ಯಾಟ್ಫಾರ್ಮ್ನ ಶೇರ್ ಮಾಡ್ಕೊಂಡಿರೋರು, ಅದೇ ರೀತಿಯಾಗಿ ಕೀರ್ತನ್ ಹೊಳ್ಳ ಅವರು ಅಲ್ಲಿಂದನೇ ಬಂದಿರೋರು. ಸೊ ಅವ್ರ ಜೊತೆಗೆ ನಿಮ್ಮದು ಒಂದು ಕಾಂಬಿನೇಷನ್ ಆಗಿರ್ಬೋದು, ಆ ಹಾಡು ಆಡುವಾಗ ಫೀಲ್ ಹೇಗಿತ್ತು? ಆ್ಯಕ್ಚುಲಿ ಕೀರ್ತನ್ ಹೊಳ್ಳ ಅವರು ತುಂಬ ವರ್ಸಟೈಲ್. ಅವರು ಹಿಂದೂಸ್ತಾನಿ ವೋಕಲ್ಸಲ್ಲಿ ಜಾಸ್ತಿ ಅಲ್ವಾ. ಅವ್ರು ಆ್ಯಕ್ಚುಲಿ ಜಾಸ್ತಿ ಮಾಡ್ತಾರೆ ಅಂದರೆ ಬೈಠಕ್ ಈಸ್ ಕರ್ನಾಟಕ ಕಚೇರಿ ಥರ ಇರುತ್ತೆ ಅಲ್ವಾ. ಸೊ ಹಿಂದೂಸ್ತಾನಿಯಲ್ಲಿ ನಾವು ಹೆಸರಿಗೆ ನಾವು ಬೈಠಕ್ ಹೇಳ್ತೀವಿ. ಸೊ ಅವ್ರು ತುಂಬ ಬೈಠಕ್ಸ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಸೋ ನೈಸ್ ಟು ಸಿ ಹಿಮ್ ಡೂ ಕ್ಲಾಸಿಕಲ್ ಪರ್ಫಾರ್ಮೆನ್ಸಸ್ ಜಾಸ್ತಿ, ಬಿಕಾಸ್ ಅಲ್ಲಿ ಜಾಸ್ತಿ ಸ್ಕೋಪ್ ಇದೆ. ಯುನೋ ಇಂಪ್ರೊವೈಸೇಷನ್ ಮಾಡಬಹುದು, ಯುನೋ ಬೇರೆ ಬೇರೆ ರಾಗ ಹಾಡಬಹುದು. ಆ್ಯಂಡ್ ಈಸ್ ಫ್ಯಾಬ್ಯುಲಸ್ ಆಟ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಜಿ ಕನ್ನಡದಲ್ಲಿ ನಾನು ಅವರು ಬೇರೆ ಸೀಸನಲ್ಲಿದ್ವಿ. ಬಟ್ ಕೀರ್ತನ್ ಹೊಳ್ಳ ಹ್ಯಾಸ್ ಕಂಪ್ಲೀಟೆಡ್ ಈ ಹಾಡಿಗೆ ದಟ್ ವೇಟೇಜ್ ಇದೆ ಅಲ್ವಾ. ಹಾಡಿಗೆ ಮೇಲ್ ಸಿಂಗರ್ದು ವೇಟೇಜ್ ಏನು ಎಕ್ಸ್ಪ್ರೆಷನ್, ಹೇಗೆ ಆ ಹಾಡಿಗೆ ಯುನೋ ನರಿಷಿಂಗ್ ಆ್ಯಂಡ್ ನರ್ಚರ್ ಮಾಡಬೇಕು ಅಂತ ಕೀರ್ತನ್ ಹೊಳ್ಳ ತುಂಬ ಅದ್ಭುತವಾಗಿ ಯುನೋ ಹಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಅವ್ರ ಅಭಿಮಾನಿ. ಸೊ ಥ್ಯಾಂಕ್ ಯು ಕೀರ್ತನ್, ದಟ್ ಐ sang with you. It was you have such a beautiful voice. Looking forward to work with you even more. So yeah, ಅಷ್ಟೇ. ಈಗ ನೀವು ಜಿ ಕನ್ನಡದಲ್ಲಿ ಹಾಡುವಾಗನೇ ಅಂಕಿತಾ ಕುಂಡು ಅಂದರೆ ಅಷ್ಟು ವಾಯ್ಸ್ ಚೆನ್ನಾಗಿತ್ತು. ಸೊ ಆ ವಾಯ್ಸಿಗೆ 3 ಜನ ಮಾಂತ್ರಿಕರೇ ನಿಮ್ಮ ಹಾಡಿಗೆ ಫಿದಾ ಆಗಿದ್ದರು. ಅದರಲ್ಲಿ ಕೇಳುಗರು ಅರ್ಜುನ್, ಹಾಂ ಹೌದು, ಅವರೆಲ್ಲ ಫಿದಾಗಿ ಹೋಗಿದ್ರು. ಹಾಡು ವಾಯ್ಸ್ ಎಲ್ಲ ಕೇಳಿ ಆ ಒಂದು ಸ್ಟೇಜ್ ಮೇಲೆ ಅವರು ನಿಮ್ಮನ್ನ ಹೊಗಳೋದಿರ್ಬೋದು. ಅದೇ ರೀತಿಯಾಗಿ ಇವಾಗ ಈ ಜಿನುಗು ಮಳೆಯಲ್ಲಿ ನಿಮ್ಮ ಒಂದು ಹಾಡು, ಆ ಧ್ವನಿ, ನಿಮ್ಮ ಧ್ವನಿನ ಇಲ್ಲಿ ಹಾಡುವಾಗ ಏನೆಲ್ಲ ಟಾಸ್ಕ್ಗಳು ಬಂದಿದ್ವು ಅಂತ? ಸೊ ನಾನು ಸ್ವಲ್ಪ ಥಿಯೋರಿಟಿಕಲ್ ಆಗಿಬಿಡ್ತೀವಿ ಇಲ್ಲಿ. ಲಿರಿಕ್ಸ್ ತುಂಬ ಮುಖ್ಯ.
ಅಂದರೆ ನಾವು ಏನು ಹಾಡಿದ್ವಿ ಝೀ ಕನ್ನಡದಲ್ಲಿ, ಏನಾದರೂ ಹಾಡು ಓ ಮೇಘವೇ ಇರಬಹುದು, ಮತ್ತು ಬಾರ ಸನಿಹಕ್ಕೆ ಬಾರ ಇರಬಹುದು, ಅವ್ರ ನಾನು ಈಗ ಪ್ರೀತ್, ತುಂಬ ಪ್ಯೂರ್ ಇದೆ ಲಿರಿಕ್ಸ್. ಈ ಹಾಡ್ದು ಲಿರಿಕ್ಸ್ ಎಂಥ ಈಸಿ ಇದೆ, ಅಲ್ಲಿ ಹೀಗೆ ಕೂತ್ಕೊಳ್ಳುತ್ತೆ, ಹೃದಯ ಒಳಗೇ ಕೂತ್ಕೊಳ್ಳುತ್ತೆ. ಸೊ ಇಟ್ಸ್ ಸೋ ಈಸಿ ಟು ಸಿಂಗ್, ಈಸಿ ಟು ಹಿಯರ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಅಂದರೆ ಇಫ್ ನೀವು ಕೇಳ್ತೀರಾ ಅಂದರೆ ಇನ್ನೊಂದು ಸತಿ ಕೇಳಬೇಕು ಅಂತ ಆಸೆ. ಅಲ್ಲ ಅಂದರೆ ನಾನು ಹಾಡಿದ್ದೀನಿ ಅಂತ ಅಷ್ಟೊಂದು ನಾನು ಹೈಪ್ ಮಾಡ್ತಾಯಿಲ್ಲ, ಹಂಗೇನಿಲ್ಲ, ಪ್ಲೀಸ್ ಸಾರಿ. ಬಟ್ ನನಗೆ ಅನಿಸ್ತಂದರೆ ಈ ಎಲ್ಲ ಅರೇಂಜಿಂಗ್, ಕಂಪೋಸಿಷನ್ ಮತ್ತು ನಿಮ್ಮ ಮಿಕ್ಸಿಂಗ್, ಮಾಸ್ಟ್ರಿಂಗ್ ಎಲ್ಲ ಟೆಕ್ನಾಲಜಿ ಇನ್ವಾಲ್ವ್ ಆಗಿ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಡು, ಇಟ್ಸ್ ಸೋ ಬ್ಯೂಟಿಫುಲ್. ಸೊ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಅದೇ ರೀತಿಯಾಗಿ ಇವತ್ತು ಜಿನುಗು ಮಳೆ ರಿಲೀಸ್ ಆಯಿತು. ಹಾಗೆ ಈ ಜಿನುಗು ಮಳೆಯಲ್ಲಿ ನಿಮ್ಮ ಲೈಫಲ್ಲಿ ಇದೇ ರೀತಿಯಾಗಿ ಜಿನುಗು ಮಳೆ ಅಂತ ನೆನಪು ಏನಾದರೂ ಇದ್ರೆ? ಅಯ್ಯೋಯ್ಯೋ, ಯಾವ ಕಾಂಟೆಕ್ಸ್ಟ್ ಜಿನುಗು ಮಳೆ ಬೇಕು ನೀವು? ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಬೆಸ್ಟ್ ಮೂಮೆಂಟ್ ಆದರೆ ಇದೇ ರೀತಿಯಾಗಿ ಒಂದು ಸ್ವಲ್ಪ ಜಿನಿಗೆ ಹೋಯಿತು ಅಂತ ಅನ್ನೋ ಹಾಗೆ? ಅಯ್ಯಯ್ಯೋ ಇಲ್ಲಪ್ಪ, ನಾನಿನ್ನೂ ಸಿಂಗಲ್ಲೇ ಇದ್ದೀನಿಪ್ಪ. ನಮ್ಗೆ ಎಂಥ ಜಿನುಗು ಮಳೆ ಎಂಥದ್ದು ಆಗಲಿಲ್ಲ, ಕಾಪಾಡ್ರಿ ನಮ್ಮ ಮೇಲೆ. ಈ ಬರತ್ತೆ ಅಂದರೆ ದೇವ್ರ ಮೇಲೆ ನಾನು ಇಟ್ಬಿಟ್ಟಿದ್ದೀನಿ ಅಷ್ಟೇ. ಈ ಜಿನುಗು ಮಳೆ ಸಾಂಗಲ್ಲಿ ನಿಮಗೆ ಬೆಸ್ಟ್ ಲೈನ್ ಅಥವಾ ನಿಮಗೆ ಮೆಮೊರೇಬಲ್ ಆಗಿ ಈ ಸಾಂಗ್ ಹಾಡಿದಾಗ ನಂಗೆ ತುಂಬ ಖುಷಿ ಆಯಿತು ಅನ್ನೋ ಲೈನ್ ಯಾವುದು? ಜಿನಿ ಜಿನಿ ಹೃದಯದಿ ಜಿನುಗೋ ಮಳೆ, ಆ ಮಳೆಯಲ್ಲಿ ಘಲ್ಲಂತು ನನ್ನ ಬಳೆ. ಮೀನ್ ಟ್ಯಾಗ್ಲೇನೆ ತುಂಬ 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 ಮುದ್ದಾಗಿದೆ. ಓಕೆ, ಇಷ್ಟೆಲ್ಲ ಫೀಲ್ ಮಾಡ್ಕೊಂಡು ಹಾಡಿದ್ದೀರಾ ಅಂದಮೇಲೆ ಏನೋ ಒಂದು ಕಲ್ಪನೆ ಇದ್ದೇ ಇರುತ್ತೆ. ಆ ಇಮ್ಯಾಜಿನೇಷನ್ ಯಾವ ರೀತಿಯಾಗಿ ಇಮ್ಯಾಜಿನ್ ಮಾಡಿಕೊಂಡು ಈ ಹಾಡನ್ನ ಹಾಡಿದ್ರಿ ಅಂತ? ಸೊ ನಾವು ಮ್ಯೂಸಿಷಿಯನ್ಸೇ ರೊಮ್ಯಾಂಟಿಕ್ಪ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾವು ಸಿಂಗಲ್ ಇರ್ತೀವಿ, ಬಿಕಾಸ್ ನಮ್ಮದು ಸ್ವಲ್ಪ ಲೂಸ್ ಇರುತ್ತೆ. ಸೊ ಆ ಕನೆಕ್ಟಿವಿಟಿ ಅಥವಾ ವಾಟ್ ಯು ಸೇ ಮ್ಯಾಚ್ ಆಗಬೇಕಂದ್ರೆ ವಿ ನೀಡ್ ಟು ಫೈಂಡ್ ದ್ಯಾಟ್ ಪರ್ಸನ್. ಸೊ ಇನ್ನೂ ಬಂದಿಲ್ಲ, ಇನ್ನೂ ಆಗಲಿಲ್ಲ. ಸೊ ನಾವು ನಮ್ಮ ಇಮೋಷನ್ಸ್, ನಮ್ಮ ಎಕ್ಸ್ಪೀರಿಯನ್ಸಸ್ ಇಫ್ ಏನೋ ಒಂದು ಇಮ್ಯಾಜಿನ್ ಮಾಡಿ ನಾವು ಆ ಹಾಡಿಗೆ ಇಮೋಟಾಗಿ ನಾವು ಹಾಡಿಬಿಡ್ತೀವಿ. ಸೊ ಅದೇನೇ ನಾನು ಜಿನುಗು ಮಳೆ, ನನ್ನ ಬೇರೆ ಎಂಥದ್ದು ಇಲ್ಲಪ್ಪ. ಫೈನಲ್ ಆಗಿ ಇವಾಗ ಜಿನುಗು ಮಳೆ ಇವತ್ತು ರಿಲೀಸ್ ಆಯಿತು, ಇದ್ರ ಬಗ್ಗೆ ಆಡಿಯನ್ಸ್ಗೆ ಹೇಳೋದಾದರೆ? ಈ ಅದ್ಭುತ ಕಂಪೋಸಿಷನ್ ಹಾಡು ರಿಲೀಸ್ ಆಗಿದೆ. ನಮ್ಮ ಸ್ಪಾಟಿಫೈ, ಜಿಯೋ ಸಾವನ್, ಯೂಟ್ಯೂಬ್ ಮ್ಯೂಸಿಕ್, ಅಮೆಝಾನ್ ಮ್ಯೂಸಿಕ್, ತುಂಬ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ರಿಲೀಸ್ ಆಗೋಗಿದೆ. ಸೊ ಪ್ಲೀಸ್ ಕೇಳಿ, ಪ್ರೋತ್ಸಾಹಿಸಿ, ಆನಂದಿಸಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಈ ಟೀಮ್ ಜೊತೆ ಇನ್ನೊಂದು ಸತಿ ಆ್ಯಂಡ್ ಎಷ್ಟು ಸತಿ ವರ್ಕ್ ಮಾಡೋಕ್ಕೆ ಆಸೆ ಇದೆ. ಸೊ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ದ ಟೀಮ್ ಅಗೇನ್ ಆ್ಯಂಡ್ ಅವಿನಾಶ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.